ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ವೆಯ್ಟ್ ಗೇನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ತೊಗರಿಬೇಳೆ, ಹೆಸರುಬೇಳೆ, ಅಕ್ಕಿ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು, ಯಾಕಂದರೆ ಮಗು ಸ್ವಲ್ಪ ತಿನ್ನೋದಲ್ವ, ಅದಕ್ಕೋಸ್ಕರ. ಒಂದು ಚಿಕ್ಕ ಈರುಳ್ಳಿ, ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, ಒಂದು ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಹಸಿ ಬಟಾಣಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಾನು ಒಣ ಬಟಾಣಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಮತ್ತು ಸ್ವಲ್ಪ ಟೇಸ್ಟ್ಗೆ ಪೆಪ್ಪರ್ ಪೌಡರು ಮತ್ತು ಸಾಲ್ಟು. ಅಕ್ಕಿ ಬೇಳೆನ ನೀಟಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿರೋಂಥ ಎಲ್ಲ ತರಕಾರಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನು 7 ತಿಂಗಳು ಪಾಪುಯಿಂದನೇ ಕೊಡ್ಬೋದು. ಸೊ 7 ತಿಂಗಳು ಪಾಪುಗಾದರೆ ತರಕಾರಿನೆಲ್ಲ ತುರಿದ್ಬಿಟ್ಟು ಹಾಕಿ, ಸ್ವಲ್ಪ 9 ಮಂತ್ಸ್ ಆ ಥರ ಏನಾದರೂ ಇದ್ದರೆ ಸೊ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಆ ಲೋಟದಲ್ಲಿ ಒಂದು 3 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ನ ಇಡಬೇಕಾಗತ್ತೆ. ಕುಕ್ಕರ್ನ ಇಟ್ಬಿಟ್ಟು ಒಂದು 5 to 6 ವಿಸಲ್ಸ್ನ ಕೂಗಿಸ್ಬೇಕಾಗತ್ತೆ. ಯಾಕಂದರೆ ಬೇಳೆ ಮತ್ತು ಅನ್ನ ಎಲ್ಲ ನೀಟಾಗಿ ಮೆತ್ತಗೆ ಬೆಂದ್ರೇ ಮಗುಗೆ ತಿನ್ನಿಸೋದಕ್ಕೆ ಚೆನ್ನಾಗಾಗೋದು. ಮೆತ್ತಗೆ ಬೇಯೋದ್ರಿಂದ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ದಯವಿಟ್ಟು ಯಾರು ಮಿಕ್ಸಿನ ಯೂಸ್ ಮಾಡಿಬಿಡಿ, ಕೈಯಲ್ಲಿ ಅಥವಾ ಮ್ಯಾಶರಿಂದ ಮ್ಯಾಶ್ ಮಾಡಿ. ಮಿಕ್ಸಿನ ಯೂಸ್ ಮಾಡಬೇಕು ಅನ್ನೋ ಐಟಮ್ಗಳಿಗಷ್ಟೇ ಮಿಕ್ಸಿನ ಯೂಸ್ ಮಾಡಿ, ಎಲ್ಲದಕ್ಕೂ ಮಿಕ್ಸಿನ ಯೂಸ್ ಮಾಡಬೇಡಿ. ಕಿಚಡಿನ ಮಕ್ಕಳಿಗೆ ಕೊಡೋದ್ರಿಂದ ತೂಕ ಜಾಸ್ತಿ ಆಗೋದಕ್ಕೂ ತುಂಬ ಸಹಾಯ ಆಗುತ್ತೆ. ಇದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ನಾರಿನಂಶ ಇದೆ, ಅದಾದಮೇಲೆ ಕಾರ್ಬೋಹೈಡ್ರೇಟ್ ಕೂಡ ಇದೆ. ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀವಿ, ಯಾಕಂದರೆ ತರಕಾರಿ ಆಗಿರ್ಬೋದು, ಬೇಳೆ ಅದೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೋಡಿ, 5 to 6 ವಿಸಲ್ಸ್ ಆದಮೇಲೆ ಈ ಥರ ಬಂದಿದೆ. ಸೊ ಇದನ್ನು ಬಂದುಬಿಟ್ಟು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಬೇಕಾಗತ್ತೆ, ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. 8 ತಿಂಗಳ ಮೇಲ್ಪಟ್ಟ ಮಗುಗಾದರೆ ಸ್ವಲ್ಪ ಇಷ್ಟು ಗಟ್ಟಿ ಕೊಟ್ಟರೆ ನಡೆಯುತ್ತೆ. ಇಲ್ಲ ಇನ್ನು ಚಿಕ್ಕ ಮಗು, ಇವಾಗ 7 ಮಂತ್ 6 ಮಂತ್ ಅಂತ ಹೇಳಿದ್ರೆ ಸ್ವಲ್ಪ ಪ್ಯೂರಿ ಫಾರ್ಮಲ್ಲಿ ಕೊಡಬೇಕಾಗುತ್ತೆ. ಇನ್ನೊಂದೆರಡು ವಿಷಲ್ ಓಡಿಸಿದ್ರೆ ಆರಾಮಾಗಿ ಕೈಯಿಂದಾನೆ ಪ್ಯೂರಿ ಫಾರ್ಮಲ್ಲಿ ಮಾಡ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.